ಇನ್ನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 10 ಹಲವು ಕಾರಣಗಳಿಂದ ಚುನಾವಣೆಯೇ ನಡೆದಿರಲಿಲ್ಲ. ಚುನಾವಣಾಧಿಕಾರಿಗಳು ಚುನಾವಣೆ ನಡೆಸುವಂತೆ ಸೂಚಿಸಿರುವ ಹಿನ್ನೆಲೆ ನಿರ್ದೇಶಕರ ಹುದ್ದೆಗೆ ಇದೇ ತಿಂಗಳು 25ರಂದು ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಾಮಪತ್ರ ಸಲ್ಲಿಸುವ ಮೊದಲ ದಿನ ಬುಧವಾರ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು, ಶುಕ್ರವಾರದಂದು 6 ಜನ ನಾಮಪತ್ರ ಸಲ್ಲಿಸಿದ್ದರು ಮತ್ತು ನಿನ್ನೆ ರವಿವಾರದಂದು 3 ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಟ್ಟು ಈವರೆಗೆ 10 ಜನ ನಾಮಪತ್ರವನ್ನ ಸಲ್ಲಿಸಿದ್ದು, ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ರಾಜಮ್ಮ, ಬಿ ರಮೇಶ್, ವಸ್ತ್ರದ ಶರಣಮ್ಮ 3 ಜನ ನಾಮಪತ್ರವನ್ನ ಸಲ್ಲಿಸಿದ್ರು ಮತ್ತು ಚುನಾವಣಾಧಿಕಾರಿ ವಿ ವೆಂಕಟೇಶ್ ನಾಮಪತ್ರವನ್ನ ಸ್ವೀಕರಿಸಿದ್ದಾರೆ. ಒಟ್ಟು 278 ಸಂಘದ ಸದಸ್ಯರಲ್ಲಿ ಸಾಲಗಾರರಲ್ಲದ 1 ಕ್ಷೇತ್ರ ಮತ್ತು ಸಾಲಗಾರರ 11 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಇದೇ 16ಕ್ಕೆ ನಾಮಪತ್ರ ಸಲ್ಲಿಸಲು ಕೊನೆ ದಿನಾಂಕವಾಗಿದ್ದು 18ಕ್ಕೆ ನಾಮಪತ್ರ ಹಿಂಪಡೆಯುವ ದಿನಾಂಕವಾಗಿದೆ. 25ನೇ ತಾರೀಕಿನಂದು ಚುನಾವಣೆ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟ ಆಗಲಿದೆ ಅಂತ ಚುನಾವಣಾ ಅಧಿಕಾರಿ ವಿ ವೆಂಕಟೇಶ್ ತಿಳಿಸಿದ್ದಾರೆ. ಅದು ಆದ ನಂತರ ಸ್ವತಂತ್ರ ಬಂದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಬರೀಬೇಕಾದ್ರೆ ಎಲ್ಲರಿಗೆ ಸಮಾಗಮ ಇರಬೇಕಂತ ಮಾಡಿದರು. ಆ ಸಮಾಗಮ ಇವತ್ತು ನಮ್ಮೂರಲ್ಲಿ 49 ವರ್ಷ ಸೊಸೈಟಿ ಹುಟ್ಟಿ 49 ವರ್ಷದಲ್ಲಿ ಎಷ್ಟು ಸಾರಿ ಅಧ್ಯಕ್ಷರು, ಅದಕ್ಕೆ ಡೈರೆಕ್ಟರ್ಗಳು ಎಲ್ಲ ಆಗಿರ್ತಕ್ಕಂಥವ್ರು ಯಾರಿಗೆ ಗೊತ್ತಾರ್ದಂಗಾಗಿ ಏನೋ ಇವತ್ತಿಗೂ ನಾವು ಸ್ವಾತಂತ್ರ್ಯ ಬಂದತೋ ಇಲ್ಲೋ, ನಮಗೆ ಸಂವಿಧಾನದ ಹಕ್ಕು ಬಂದತೋ ಇಲ್ಲ ಅಂತ ಗೊತ್ತಿರ್ತಕ್ಕಂಥ ಸಿರಿಗೇರಿ ಇಡೀ ಭಾರತ ದೇಶದಲ್ಲಿ, ಇಡೀ ಬಳ್ಳಾರಿಯಲ್ಲಿ, ಸಿರುಗುಪ್ಪ ತಾಲೂಕಿನಲ್ಲಿ ಬೇರೆ ಸೊಸೈಟಿಗಳು ಏನದಾವೋ ಗೊತ್ತಿಲ್ಲ. ಇದನ್ನು ಅಲ್ಲಗಾಣಿಸಬೇಕಾಗಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಎಲ್ಲರೂ ಯಾಕೆ ಆಗಬಾರ್ದು, ಏನಾಗಬಾರ್ದು ಅಂತೇಳಿ ಒಂದು ಇದಕ್ಕೆ ಎಲ್ಲರೂ ಶ್ರಮಪಟ್ಟು ಹೋದಾಗ ಇದು ಅಂತ ಬೈಲಿ ಬಂತು. 775 ಓಟ್ ಇರ್ತಕ್ಕಂಥ ಓಟನ್ನ 273 ಓಟ್ ತಂದಿದ್ದಾರೆ. ಅದು ನಮ್ಮ ಬಲಪಾದ ನಮ್ಮನ್ನ ನಿಮ್ಮಿಂದ ಆಗಿದೆ ಅಂತ ಹೇಳ್ತಾರೆ. ಯಾರಿಂದ ಆಗಿದೆ, ಯಾರಿಂದ ಲೋಪದೋಷ ಆಗಿದೆ, ಯಾರಿಂದ ಇದಾಗಿದೆ ಅವ್ರಿಗೆ ಗೊತ್ತಿರಬೇಕು. ಯಾಕಂದರೆ ಹಿಂದೆ ಆಡಳಿತ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಆಡಳಿತ ಮಾಡಿದರೆ ಅವರು, ಅಧಿಕಾರ ತಗೊಂಡ್ರೆ ಅವರು ಯಾವ ರೀತಿ ಇರಬೇಕು, ಒಬ್ಬ ರೈತ ಮುಖಂಡ ಯಾವ ರೀತಿ ಇದರಲ್ಲಿ ಸಾಲ ತಗೊಂಡು ಯಾವ ರೀತಿ ಬೆಳಿಬೇಕು, ಏನು ಸವಲತ್ತು ಮಾಡಬೇಕು. ಈ ಹಿಂದೆ ಮೊನ್ನೆ ನಮ್ಮ ಮಡೆ ಸ್ವಾಮಿ ಹೇಳಿದ್ದಾರೆ, ಮುಂಬತ್ತಿಗೆ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥವ್ರು ಅಂತ. ನಾವು ಇವತ್ತು ಅದನ್ನ ಬೇಡ ಹೇಳಿದ್ದಾರೆ ಅವರಾಲೆ. ಅದು ಅವ್ರ ಅಭಿವೃದ್ಧಿ ಯಾರ್ಯಾರು ಬೆಳೆಸ್ಬೇಕು, ನಿಮ್ಮನ್ನು ಕಂಡಂಗೆ ಇವತ್ತಿನ ಅಭಿವೃದ್ಧಿಗೆ ಹಿಂದಿನ ಅಭಿವೃದ್ಧಿಗೆ ಏನಾಗ್ತದೆ ಅಂತ ಹೇಳಿ ಮತ್ತೆ ಮುಂದೆ ನಾವು ದಯವಿಟ್ಟು ನಮ್ಮ 12 ಬಂದರೆ ನಾವು ಅಭಿವೃದ್ಧಿ ಕಡೆಗೇ ಗಮನ ಕೊಡ್ತೀವಿ. ಮತ್ತು ಚಿಂತಕರ ಸಭೆ ಅಂತೇಳಿ ಒಂದು ಮಾಡ್ತಾರೆ, ವಿಧಾನಸಭೆದಾಗಲಿ ಈಗ ಪಾರ್ಲಿಮೆಂಟ್ನಾಗಲಿ ಚಿಂತಕರ ಸಭೆ ಅಂತ ಹೇಳ್ತಾರೆ. ಅದು ಬುದ್ಧಿವಂತರು ಹೋಗ್ತಕ್ಕಂಥದ್ದು. ನಾವು ಬುದ್ಧಿವಂತರು ಆಗಿವೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಮಟ್ಟಕ್ಕೆ ಬಂದೀವಿ. ಇದನ್ನು ಕೂಡ ನಾವು ಚಿಂತಕರ ಸಭೆ ಅಂತಲೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಎಲ್ಲರಿಗೆ ಮನಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.